ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಅವರು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಜೆಸ್ಕಾಂ ಇಲಾಖೆಯಿಂದ ಈ ಒಂದು ಕರೆಂಟ್ ಬಿಲ್ ಸಂಬಂಧಪಟ್ಟಂತೆ ಪ್ರತಿ ಕೆವಿಗೆ ಕಮರ್ಷಿಯಲ್ 100 ರೂಪಾಯಿಗಳಂತೆ ಹೆಚ್ಚಿಗೆ ಮಾಡಿದ್ದರು. ಇದಕ್ಕೆ ತಕರಾರು ಸಲ್ಲಿಸಲು ಕೂಡ ಕೇಳಿತ್ತು. ಅದರಂತೆಯೇ ಕೂಡ ನಾವು ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ಆಕ್ಷೇಪಣೆ ಸಲ್ಲಿಸಿದ್ದೇವೆ. ಇದೇ ವಿಚಾರಕ್ಕೆ ಸಭೆ ಮಾಡಲಾಯಿತು. ಸಭೆಯ ನಂತರ ಎಲ್ಲ ಸಮಸ್ಯೆಗಳನ್ನು ಪರಿಶೀಲಿಸಿದ ನಂತರ ಪ್ರತಿ ಕಿಲೋ ವ್ಯಾಟ್ಗೆ ಹಳೆಯ ದರದ ಪ್ರಕಾರ 10 ರೂಪಾಯಿಯಂತೆ ಕಡಿಮೆ ಮಾಡಿದ್ದಾರೆ. ಅಲ್ಲದೆ ಪ್ರತಿ ಯೂನಿಟ್ಗೆ 1.10 ಪೈಸೆಗಳಿಂದ 50 ಪೈಸೆಗೆ ಕಡಿಮೆ ಮಾಡಿದ್ದಾರೆ. ಇದು ಸಂತಸ ತಂದಿದೆ ಮತ್ತು ಜೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಸಚಿವರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದು ಹೇಳಿದರು. ಶ್ರೀಮತಿ ಈರಮ್ಮ ಅವರು ಕೂಡ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗಿಲ್ಲೇಸಗೂರು ಬ್ಲಾಕ್ನಲ್ಲಿ ಇಂದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಗಿಲ್ಲೇಸಗೂರು ಬ್ಲಾಕ್ನ ಗಾಣದಾಳ ಗ್ರಾಮದಲ್ಲಿ ಇಂದು ಕಾರ್ಯಕರ್ತರು ಮತ್ತು ಪ್ರಮುಖರ ಸಭೆಯನ್ನು ಮಾಡಿದರು. ಈ ವೇಳೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನು ಪರಿಚಯಿಸುವ ಕೆಲಸವನ್ನು ದದ್ದಲ್ ಅವರು ಮಾಡಿದರು. ಈ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿ. ಕುಮಾರ್ ನಾಯಕ್ ಅವರು, ಈ ಒಂದು ಕ್ಷೇತ್ರದಲ್ಲಿ ನನಗೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ. ನಾವು ಚುನಾವಣೆಯಲ್ಲಿ ಆರಿಸಿ ಬರುತ್ತೇನೆ, ಜನರು ನನಗೆ ಅಧಿಕಾರ ಕೊಡುತ್ತಾರೆ ಎಂಬ ಭಾವನೆ ಇದೆ ಎಂದು ಹೇಳಿದರು. ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ಪರಿಚಯವನ್ನು ಮಾಡಲು ಸಭೆಗಳಲ್ಲಿ ಕಾರ್ಯಕರ್ತರಲ್ಲಿರುವಂತಹ ಉತ್ಸಾಹ ಮತ್ತು ಅವರ ಏನು ಜೋಶ್ ಇದೆ ಅದನ್ನು ನೋಡಿದರೆ ನಿಜವಾಗಿಯೂ ಸಂತೋಷವಾಗ್ತದೆ. ಈ ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಾರ್ಟಿಯ ಜಯಭೇರಿ ಖಚಿತ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗಾಣದಾಳ್ ಪ್ರದೇಶದಲ್ಲಿ ಇವತ್ತಿನ ದಿವಸ ಪರಿಚಯ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಪಾರ್ಲಿಮೆಂಟ್ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಜಿ. ಕುಮಾರ್ ನಾಯಕ್ ಅವರನ್ನು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತಮವಾದ ಅಭ್ಯರ್ಥಿಯನ್ನು ಕೊಡುಗೆಯಾಗಿ ನೀಡಿದೆ. ಇನ್ನು ಕುಮಾರ್ ನಾಯಕ್ ಅವರು ರಾಯಚೂರು ಜಿಲ್ಲೆಯ ಓರ್ವ ಅತಿಥಿ ಅಲ್ಲ, ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ ಹೋದವರು. ಹಾಗಾಗಿ ಇವರು ಈ ಒಂದು ಕ್ಷೇತ್ರದಲ್ಲಿ ಪರಿಚಿತರಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಇದು ಉತ್ತಮವಾದ ಒಂದು ಅಭ್ಯರ್ಥಿಯನ್ನು ನೀಡುವ ಮೂಲಕ ಗೆಲುವಿಗೆ ಕಾರಣರಾಗುವ ಎಲ್ಲ ಸೂಚನೆಗಳು ನೀಡಿದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸಿ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದು ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಹಾಗಾಗಿ ನಮ್ಮ ಜನರ ಹತ್ರ ಎಲ್ಲರ ಕಾರ್ಯಕರ್ತರ ಉಲ್ಲಾಸ ಭರವಸೆಗಳಿದೆ. ಜಿ. ಕುಮಾರ್ ನಾಯಕ್ ಅವರನ್ನ ಅತ್ಯಂತ ಮತಗಳಿಂದ ಅವ್ರನ್ನ ಆರಿಸಿ ತರುವುದು ಖಂಡಿತವಾಗಿ ಸಿದ್ಧ ಅಂತೇಳಿ ನಮ್ಮ ಜನರು ತಯಾರಾಗಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರು ಇಂದು ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರ ಆರಂಭಿಸಿದರು. ಪ್ರಚಾರಕ್ಕೂ ಮುಂಚೆ ಗಾಣದಾಳ ಗ್ರಾಮದಲ್ಲಿ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅರ್ಚಕರಿಂದ ಆಶೀರ್ವಚನ ಪಡೆದು ಪ್ರಚಾರ ಆರಂಭಿಸಿದರು. ರೋಡಿನ ಭಗತ್ ಸಿಂಗ್ ಚೌಕ್ನಲ್ಲಿ ಬಂದು ಕೂಗ್ತಾರೆ. ಆ ರೀತಿಯ ರಾಯಚೂರು ನಗರದ ಕರ್ನಾಟಕ ಸಂಘದಲ್ಲಿ ಎಐಡಿಎಸ್ಒ, ಎಐಡಿವೈಒ ಮತ್ತು ಎಐಎಂಎಸ್ಎಸ್ ವತಿಯಿಂದ ಶಹೀದ್ ಭಗತ್ ಸಿಂಗ್ ಅವರ ಹುತಾತ್ಮ ದಿನದ ನೆನಪಿನಲ್ಲಿ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಸೇರಿದಂತೆ ಕಿರುನಾಟಕ ಸೇರಿದಂತೆ ನೃತ್ಯ ರೂಪಕ, ಪ್ರಗತಿಪರ ಹಾಡುಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಭಾರತದ ನಕ್ಷೆ ಬೇರೆ ಆಗ್ತಿತ್ತು ಅನ್ನುವಂಥ